ಶಂತನು ಗಂಗೆಯ ದಿವ್ಯ ವಿವಾಹದ ನಂತರ ಹಸ್ತಿನಾಪುರದಲ್ಲಿ ಸಂತೋಷದ ದೀಪಗಳು ಹೊತ್ತಿ ಉರಿದವು. ಆದರೆ ಈ ಸುಖದ ನೆರಳಿನ ಹಿಂದೆ ಒಂದು ಮೌನದ ಅನಿಶ್ಚಿತತೆ ನಿಧಾನವಾಗಿ ರೂಪ ಪಡೆಯುತ್ತಿತ್ತು. ಮೊದಲ ಮಗುವಿನ ಜನನ ರಾಜಭವನದಲ್ಲಿ ಹರ್ಷ. ಆದರೆ ಅದೇ ರಾತ್ರಿ ಗಂಗಾ ಶಿಶುವನ್ನು ತಬ್ಬಿಕೊಂಡೇ ನದಿಯ ದಾರಿಗೆ ಹೆಜ್ಜೆ ಹಾಕಿದಳು. ಶಂತನುವಿನ ಹೃದಯ ತಲ್ಲಣಗೊಂಡರೂ ವಿವಾಹದ ಷರತ್ತು ಅವನನ್ನು ಮೌನದ ಕಾರಾಗೃಹಕ್ಕೆ ಕಟ್ಟಿಹಾಕಿತ್ತು. ಎರಡನೇ ಮಗು, ಮೂರನೇ ಮಗು, ಪ್ರತಿಯೊಂದು ಜನನದ ಹಬ್ಬ ಅದೇ ರಾತ್ರಿ ದುಃಖದ ನೆರಳಿಗೆ ತಿರುಗುತ್ತಿತ್ತು. ಗಂಗಾ ಮೌನವಾಗಿ ನದಿಯತ್ತ ಸಾಗುತ್ತಿದ್ದಳು ಮತ್ತು ಶಂತನು ಈ ಮೌನದ ನೋವನ್ನು ಪ್ರತಿ ಬಾರಿ ಹೃದಯದಲ್ಲಿ ಹೊತ್ತುಕೊಂಡೇ ನಿಂತಿದ್ದ. ರಾಜನ ಶಕ್ತಿ, ಸಾಮ್ರಾಜ್ಯದ ಕೀರ್ತಿ ಎಲ್ಲವೂ ಇದ್ದರೂ ತಂದೆಯ ಹೃದಯದಲ್ಲಿ ಕ್ರಂದನ ಮಾತ್ರ. 8ನೇ ಮಗುವಿನ ರಾತ್ರಿ, ಅದೇ ಹೆಜ್ಜೆಗಳು, ಅದೇ ಮೌನ. ಆದರೆ ಈ ಬಾರಿ ಶಂತನುವಿನ ಹೃದಯ ಸಿಡಿದ ಮಿಂಚಿನಂತಾಯಿತು. ಅವನು ಓಡಿ ಗಂಗೆಯ ಕೈ ಹಿಡಿದು ಕೂಗಿದ, ಗಂಗಾ, ಇದು ಏಕೆ? ಮಗುವಿನ ಭವಿಷ್ಯವನ್ನು ನದಿಗೆ ಏಕೆ ಒಪ್ಪಿಸುತ್ತೀಯ? ಮೌನದ ವಾಗ್ದಾನದ ಬಂಧನ ಕೊನೆಗೊಂಡ ಕ್ಷಣ ಗಂಗಾ ತಿರುಗಿ, ಅವಳ ಮುಖದಲ್ಲಿ ದಿವ್ಯ ಶಾಂತಿ. ರಾಜ, ಈ ಮಕ್ಕಳು ಸಾಮಾನ್ಯರೂ ಅಲ್ಲ, ಇವರು ದೈವಿಕ ವಸುಗಳ ಅವತಾರ. ಮಣ್ಣಿನ ಜೀವನದ ಬಂಧನದಿಂದ ಮುಕ್ತಿಗಾಗಿಯೇ ನಾನು ಇವರನ್ನು ನದಿಗೆ ಒಪ್ಪಿಸುತ್ತಿದ್ದೆ. ಗಂಗಾ ಮಗುವನ್ನು ಎತ್ತಿ, ಈ 8ನೇ ಮಗು, ಇವನು ನಿನ್ನ ಭಾಗ್ಯ, ಇವನೇ ಭವಿಷ್ಯದ ರಕ್ಷಕ, ಅವನು ಲೋಕಕ್ಕೆ ಧರ್ಮದ ದೀಪವಾಗುವನು. ಗಂಗಾ ನಿಧಾನವಾಗಿ ನದಿಯತ್ತ ಸಾಗುತ್ತಾಳೆ. ಶಾಂತನು ಮೌನವಾಗಿ ನಿಂತಿದ್ದ, ಒಂದು ಯುಗದ ಆರಂಭದ ಸಾಕ್ಷಿಯಾಗಿ.